ಮಜ್ಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಅದಾನಿ ಬಿಜೆಪಿ ಏಜೆಂಟ್ ಅಂತ ರಾಹುಲ್ ಗಾಂಧಿ ಹೇಳಿದ್ದಾರೆ. ರಾಜ್ಯ ಸರ್ಕಾರ ಅದಾನಿ ಅವರಿಗೆ ರೆಡ್ ಕಾರ್ಪೆಟ್ ಹಾಕಿದ್ದಾರೆ. ಡಿಕೆಶಿ ಗೌತಮ್ ಅದಾನಿ ಭೇಟಿಗೆ ಆರ್ ಅಶೋಕ್ ವ್ಯಂಗ್ಯ ಮಾಡಿದ್ದಾರೆ. ರಾಹುಲ್, ಸೋನಿಯಾ, ಪ್ರಿಯಾಂಕಾ ಅವರ ಅನುಮತಿ ಪಡೆದಿದ್ದಾರಾ? ದೆಹಲಿಯಲ್ಲಿ ವಿರೋಧ, ಇಲ್ಲಿ ಪರ, ಇದು ಡಬಲ್ ಸ್ಟ್ಯಾಂಡ್ ಅಲ್ವೇನ್ರಿ? ಡಿ.ಕೆ. ಶಿವಕುಮಾರ್ ಅವರೇ ರಾಹುಲ್ ಗಾಂಧಿಗೆ ಬುದ್ಧಿ ಹೇಳಿ. ಅವರೊಬ್ಬ ಬಿಸಿನೆಸ್ ಮಾಡ್ತಿದ್ದಾರೆ ಅಂತ ಹೇಳಿ ಆರ್ ಅಶೋಕ್ ಈಗ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನು ಹಾಕಿದ್ದಾರೆ ಡಿ.ಕೆ. ಶಿವಕುಮಾರ್ ಅವರಿಗೆ. ಅದಾನಿ ಬಿಜೆಪಿಯ ಏಜೆಂಟ್ ಅಂತ ಈ ಕರ್ನಾಟಕ ಸರ್ಕಾರ ಅದಾನಿಯವರಿಗೆ ರೆಡ್ ಕಾರ್ಪೆಟ್ ಹಾಕಿದೆಯಲ್ಲ. ಈಗ ಇವತ್ತು ಭೇಟಿನೂ ಕೂಡ ನಡೀತಾ ಇದೆ. ರಾಹುಲ್ ಗಾಂಧಿ ಪರ್ಮಿಷನ್ ಕೊಟ್ರಾ? ರಾಹುಲ್ ಗಾಂಧಿ ಪರ್ಮಿಷನ್ ತಗೊಂಡಿದ್ದೀರಾ? ಸೋನಿಯಾ ಗಾಂಧಿ ಪರ್ಮಿಷನ್ ತಗೊಂಡಿದ್ದೀರಾ? ಪ್ರಿಯಾಂಕಾ ಒಡೆಯರ ಅವ್ರದ್ದೇನ ಅನುಮತಿ ತಗೊಂಡಿದ್ದೀರಾ? ಅಲ್ಲಿ ಮಾತ್ರ ಡೆಲ್ಲಿಯಲ್ಲಿ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಎಲ್.ಎನ್. ಸ್ವಾಮಿ ನೀಡ್ತಾರೆ ನೇರ ಸಂಪರ್ಕದಲ್ಲಿ. ಸ್ವಾಮಿ, ಅದಾನಿ ಅಂತ ಒಬ್ಬ ಉದ್ಯಮಿ ಡಿ.ಕೆ ಮನೆಗೆ ಬರ್ತಾರೆ ಅಂತ ಹೇಳಿದ್ರೆ ಸಹಜವಾಗಿ ಕುತೂಹಲ ಇದ್ದೇ ಇತ್ತು. ಆ ಸೆಕ್ಯೂರಿಟಿ, ಆ ಕಾರ್ಗಳು ನೋಡ್ತಿದ್ರೆ ಎಲ್ಲರೂ ಕಣ್ಣಳಿಸ್ಕೊಂಡು ನೋಡ್ತಾ ಇದ್ರು. ಆಮೇಲೆ ಗೊತ್ತಾಯಿತು ಈ ಟನಲ್ ಪ್ರಾಜೆಕ್ಟ್ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ಬಂದಿದ್ದಾರೆ ಅಂತ. ಬಟ್ ಇದು ರಾಜಕೀಯವಾಗಿ ಹೆಂಗೆ ಟೀಕೆಗೆ ಕಾರಣ ಆಗ್ತಿದೆ ಅಂತೇಳಿ, ಯಾಕಂದರೆ ಮಾತೆತ್ತಿದ್ರೆ ಬಿಜೆಪಿ ಏಜೆಂಟ್ ಅಂತ ಆರೋಪ ಮಾಡ್ತಿದ್ರಲ್ವಾ? ಇದು ಕಾಂಗ್ರೆಸ್ ನಾಯಕರಿಗೆ ಮುಜುಗರ ತರ್ತಾ ಇದೆಯಾ ಹಾಗಾದ್ರೆ? ಖಂಡಿತ ಪ್ರಭು. ಒಂದು ಕಡೆ CM ಡಿ.ಕೆ. ಶಿವಕುಮಾರ್ ಅವ್ರನ್ನ ಭೇಟಿ ಮಾಡಲಿಕ್ಕೆ ಅದಾನಿ ಅಂದರೆ ಖ್ಯಾತ ಉದ್ಯಮಿಯಾದಂತಹ ಅದಾನಿಯವರು ಇವತ್ತು CM ನಿವಾಸಕ್ಕೆ ಬಂದಂಥ ಸಮಯದಲ್ಲಿ ಇದೊಂದು ಸೌಜನ್ಯದ ಭೇಟಿ ಎಂಬ CM ಆಪ್ತರು ಕೂಡ ಹೇಳ್ತಾ ಇದ್ರು. ಅಂದರೆ ಅವರು ಬೆಂಗಳೂರಿಗೆ ಕಾರ್ಯಕ್ರಮಕ್ಕೆ ಬಂದಿದ್ದರು. ಕಾರ್ಯಕ್ರಮಕ್ಕೆ ಬಂದಂಥ ಸಮಯದಲ್ಲಿ CM ಡಿ.ಕೆ. ಶಿವಕುಮಾರ್ ಅವರನ್ನು ಸೌಜನ್ಯಯುತವಾಗಿ ಭೇಟಿ ಮಾಡಲಿಕ್ಕೆ ಬಂದಿದ್ದಾರೆ ಎಂಬ ಮಾಹಿತಿಗಳನ್ನು ಕೂಡ ಹೇಳಿದರು. ಆದರೆ ಇದು ರಾಜಕೀಯವಾಗಿ ನಾನಾ ರೀತಿಯಲ್ಲಿ ಚರ್ಚೆ ಆಗ್ತಾ ಇರೋದು ಸ್ಪಷ್ಟ. ಒಂದು ಕಡೆ ಕೇಂದ್ರ ನಾಯಕ ಅಂದರೆ ಕೇಂದ್ರ ಕಾಂಗ್ರೆಸ್ ನಾಯಕರು ನೇರವಾಗಿ ಅದಾನಿ ವಿರುದ್ಧ ಸದಾ ವಾಗ್ದಾಳಿಯನ್ನು ನಡೆಸ್ತಾ ಇರ್ತಾರೆ. ಕೇಂದ್ರ ಸರ್ಕಾರ ಇವರಿಗೆ ಯಾವಾಗಲೂ ಸಪೋರ್ಟ್ ಮಾಡುತ್ತೆ, ಬೆನ್ನೆಲುಬಿಗೆ ನಿಂತಿದೆ, ಇದು ಕಾರ್ಪೊರೇಟ್ ಸರ್ಕಾರ ಎಂಬ ಆರೋಪವನ್ನು ಖುದ್ದು ರಾಹುಲ್ ಗಾಂಧಿ ಸೇರಿದಂತೆ ಕಾಂಗ್ರೆಸ್ನ ಹಿರಿಯ ನಾಯಕರು ಪ್ರತಿ ಬಾರಿ ಒಂದು ವಾಗ್ದಾಳಿಯನ್ನು ನಡೆಸಿ ಆರೋಪವನ್ನು ಮಾಡ್ತಾ ಇರೋಂಥದ್ದು. ಆದರೆ ಇದು ಕರ್ನಾಟಕದಲ್ಲಿ ವಾಸ್ತವ ಬೇರೆ ಅನ್ನೋದಕ್ಕೆ ಇವತ್ತು ಬೆಳವಣಿಗೆ ಕಾರಣ ಆಗುತ್ತಾ ಅನ್ನೋದು ಕೂಡ ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಾ ಇರೋಂಥದ್ದು. ಯಾಕೆಂದರೆ ಕೇಂದ್ರ ಕಾಂಗ್ರೆಸ್ ನಾಯಕರೇ ಒಂದು ಕಡೆ ಉದ್ಯಮಿ ವಿರುದ್ಧ ಸಾಕಷ್ಟು ಆರೋಪನೆಗಳನ್ನು ಮಾಡ್ತಿರುವಂಥ ಸಂದರ್ಭದಲ್ಲಿ ರಾಜ್ಯಕ್ಕೆ ಬಂದು ರಾಜ್ಯದ CM ಡಿ.ಕೆ. ಶಿವಕುಮಾರನ್ನು ಭೇಟಿ ಮಾಡೋದು ಎಷ್ಟು ಸಮಂಜಸ ಅನ್ನೋದು ಈಗ BJP ನಾಯಕರು ಪ್ರಶ್ನೆ ಹಾಕಿರುವಂಥದ್ದು. ಅಂದರೆ ಒಂದು ಕಡೆ CM ಡಿ.ಕೆ. ಶಿವಕುಮಾರ್ ಅವರಿಗೆ ರೆಡ್ ಕಾರ್ಪೆಟ್ ಹಾಕ್ತಾರೆ, ಮತ್ತೊಂದು ಕಡೆ ರಾಹುಲ್ ಗಾಂಧಿ ಸೇರಿದಂತೆ ಕೇಂದ್ರ ಕಾಂಗ್ರೆಸ್ ನಾಯಕರೇ ಅವರ ವಿರುದ್ಧ ಆರೋಪಗಳನ್ನು ಮಾಡ್ತಾರೆ. ಜೊತೆಗೆ ಇಲ್ಲಿ CM ಅವರು ಅವರಿಗೆ ರೆಡ್ ಕಾರ್ಪೆಟ್ ಹಾಸಿ ಒಂದು ಟನಲ್ ರೋಡ್ಗೆ ಸಂಬಂಧಪಟ್ಟಂತೆ ಮಾತುಕತೆಯನ್ನು ಮಾಡೋದಕ್ಕೆ ಈಗ ಮುಂದಾಗ್ತಾ ಇದ್ದಾರೆ. ಇದು ಎಷ್ಟರ ಮಟ್ಟಿಗೆ ಸರಿ ಎಂಬ ಪ್ರಶ್ನೆಯನ್ನು ಸ್ವತಃ ವಿಪಕ್ಷ ನಾಯಕರಂತ ಆರ್ ಅಶೋಕ್ ಮಾಡಿರೋಂಥದ್ದು. ಇದು ಸಹಜವಾಗಿ ರಾಜಕೀಯ ವಲಯದಲ್ಲಿ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಆದರೆ CM ಡಿ.ಕೆ. ಶಿವಕುಮಾರ್ ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಇದು ಸೌಜನ್ಯಯುತವಾದ ಭೇಟಿ ಅಷ್ಟೇ ಎಂಬ ಸ್ಪಷ್ಟನೆಯನ್ನು CM ಡಿ.ಕೆ. ಶಿವಕುಮಾರ್ ಕೊಟ್ಟಿರುವಂಥದ್ದು. ಪ್ರಭು, ಥ್ಯಾಂಕ್ ಯು ಎಲ್.ಎನ್. ಸ್ವಾಮಿ ಮಾಹಿತಿಗಾಗಿ.